ಪ್ರೈಸ್ ದ ಲಾರ್ಡ್, ಹಾಲೇಲೂಯಾ. ನನ್ನ ಆತ್ಮೀಯ ಸಹೋದರ ಸಹೋದರಿ, ಸರ್ವೇಶ್ವರನಾದ ದೇವರು ವೇದನೆಯಿಂದ ದುಃಖದಿಂದ ಹೇಳುವ ಒಂದು ಮಾತಿದೆ. ಎಜೆಕೇಲ್ ಪ್ರವಾದಿಯ ಪುಸ್ತಕ 18ನೇ ಅಧ್ಯಾಯ 31ನೇ ವಾಕ್ಯ. ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿ. ಇಸ್ರಾಯೇಲ್ ವಂಶದವರೇ, ನೀವು ಯಾಕೆ ಸಾಯಬೇಕು? ಅನಾತ್ಮೀಯರೇ, ಸರ್ವೇಶ್ವರನಾದ ದೇವರು ದುಃಖದಿಂದ ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ ವಂಶದವರೇ, ನೀವು ಯಾಕೆ ಸಾಯಬೇಕು? ಅದಕ್ಕೆ ಬದಲಿಗೆ ನೀವು ಮಾಡುತ್ತಾ ಬಂದಿರುವ ಎಲ್ಲ ಅಪರಾಧಗಳನ್ನು ಬಿಟ್ಟು ನಿಮ್ಮ ಹೃದಯವನ್ನು, ನಿಮ್ಮ ಸ್ವಭಾವವನ್ನು ನೂತನಪಡಿಸಿಕೊಳ್ಳಿರಿ. ಯಾರ ಸಾವಿನಲ್ಲೂ ನನಗೆ ಸಂತೋಷವಿಲ್ಲ, ಪಾಪಕ್ಕೆ ವಿಮುಖರಾಗಿ ಜೀವಿಸಿರಿ ಎಂಬುದಾಗಿ ಸರ್ವೇಶ್ವರ ಸ್ವಾಮಿ ಕಾರ್ಯ ಕೊಡುತ್ತಿದ್ದಾರೆ. ಬನ್ನಿ, ನಾವು ಮಾಡುತ್ತಾ ಬಂದಿರುವ ಎಲ್ಲವನ್ನೂ ಬಿಟ್ಟು ದೇವರ ಕಡೆಗೆ ಹಿಂತಿರುಗೋಣ. ಪ್ರಭು ಕ್ರಿಸ್ತರು ನಿಮ್ಮನ್ನು ಆಶೀರ್ವದಿಸಲಿ.